ನೀವೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಕೆಲವೊಬ್ಬರು ತಮ್ಮ ಮನಸ್ಸಿಗೆ ಹೇಗೆ ಬರ್ತದೆ ಹಾಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಕೆಲವೊಬ್ರು 272 ಬರಲಿಕ್ಕಿಲ್ಲ ಅಂತಾರೆ, ಇನ್ನು ಕೆಲವೊಬ್ಬರು 370 ದಾಟ್ತದೆ ಅಂತಾರೆ, ಇನ್ನು ಕೆಲವೊಬ್ರು 400 ದಾಟ್ತದೆ ಅಂತಾರೆ. ಅವ್ರ ಅಭಿಪ್ರಾಯ, ದೃಷ್ಟಿಕೋನ. ಅದರಲ್ಲೂ ಗೋಧಿ ಮೀಡಿಯಾ ಅಂತೆ 400 ದಾಟಿ ಹೋಗಿಬಿಡ್ತು, ನಾವು ಗೆದ್ದು ಬಿಟ್ವಿ, NDA ಆಗಿಬಿಡ್ತು ಅಂತಲೂ ಭಾಜಪ ಜನರು ಶುರು ಮಾಡಿದ್ದಾರೆ. ಸಹಜ ಅವ್ರವ್ರ ದೃಷ್ಟಿಕೋನ. ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ ಹೆಂಗೆ ಅವ್ರು ಸೃಷ್ಟಿ ಮಾಡಿದ್ದಾರೆ ಹೇಳ್ತಾ ಇದ್ದಾರೆ. ನಾವು ಈಗ ನಮ್ಗೆ ಅನಿಸಾಗ ನಾವು ಮಾತಾಡ್ತಾ ಇದ್ದೀವಿ. ಹಾಗಾದರೆ ನಾವು ಮಾತಾಡೋದೆಲ್ಲ ಸತ್ಯ ಆಗ್ತದೆ ಅಂತಲ್ಲ, ಅಂತೇಳಿ ಸುಳ್ಳೂ ಅಲ್ಲ. ನಾವು ಊಹೆ ಮಾಡ್ತಾಯಿದ್ದೀವಿ. ಭವಿಷ್ಯಶಾಸ್ತ್ರ ಯಾವಾಗಲೂ ನಂಬಿಕೆಗಳ ಮೇಲೆ ಇದ್ದಂಥದ್ದು. ನಾಳೆ ನಾನು ಬದುಕ್ತೀನಿ ಅಂತ ತಿಳ್ಕೊಂಡು ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಅದು ನಾಳೆ ಏನಾಗ್ತದೆ ಯಾರಿಗೆ ಗೊತ್ತದ? ಯಾಕಪ್ಪ ಅಂತಂದರೆ ಭವಿಷ್ಯಶಾಸ್ತ್ರ ಯಾವಾಗಲೂ ಅದು ಅನಿಶ್ಚಿತ, ನಿಶ್ಚಿತ ಅಲ್ಲ. ಆಯಿತು, ನಾ ಹೇಳಿದ್ದು ಆಯಿತು, ಆಗಲಿಲ್ಲ, ಏನೋಪ್ಪ ಕರ್ಮ ಸಿದ್ಧಾಂತ, ಕರ್ಮದ ಸಿದ್ಧಾಂತ ಮೇಲೆ ಹೇಳಿಬಿಡು. ಯಾಕಂದರೆ ತಪ್ಪಿಸ್ಕೊಳ್ಳೋಕೆ ಹಾದಿಗಳು ಸಾಕಷ್ಟು ಅದ ವಿದೇಶದಲ್ಲಿ. ಈ ಎಲ್ಲ ನೆಲೆಯಲ್ಲೇ ಇವತ್ತು ನಾವು ಮೋದಿ ಶಾರವರ ಪಟ್ಟಿ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಮಾಡಬೇಕಾಗಿದೆ. ಇಂಥದ್ದು ಒಂದು ಸಾಹಸವನ್ನು ಇನ್ನೊಂದು ಮಾತು ಇದಕ್ಕೆ ಮೊದಲು ನಾನು ನಿಮಗೆ ಹೇಳಿಬಿಡ್ಬೇಕಾಗಿದೆ. ಯಾವ ರಾಜ್ಯಗಳಿಂದ ಮೊದಲಿಗೆ ಇವರು ಒಂದು ಪಟ್ಟಿ ತಯಾರು ಮಾಡಿದ್ದಾರೆ ಅನ್ನೋದು. ಉತ್ತರ ಪ್ರದೇಶದಿಂದ 52 ಮಂದಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮಧ್ಯಪ್ರದೇಶದಿಂದ 24 ಜನರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ವೆಸ್ಟ್ ಬೆಂಗಾಲ್ದಿಂದ ಅಂದರೆ ಪಶ್ಚಿಮ ಬಂಗಾಳದಿಂದ 20 ಜನಕ್ಕೆ, ಗುಜರಾತ್ದಿಂದ 15 ಜನಕ್ಕೆ ಕೊಟ್ಟಿದ್ದಾರೆ ಟಿಕೆಟ, ರಾಜಸ್ಥಾನದಿಂದ 15, ಕೇರಳದಿಂದ 12. ಕೇರಳದ್ರು ಇಲ್ಲಿಯವರು ಒಂದು ಸೀಟ್ ಗೆದ್ದಿಲ್ಲ, ಅದು 12 ಮಂದಿ ನಿಲ್ಲಿಸಿದ್ದಾರೆ. ಯಾಕೆ ನಾವು ಮತ್ತೆ ಚರ್ಚೆ ಮಾಡೋಣ. ಅದ್ರ ಜೊತೆಗೆ ಆಸಾಮದಲ್ಲಿ 11, ಜಾರ್ಖಂಡದಲ್ಲಿ 11, ಛತ್ತೀಸ್ಗಢದಲ್ಲಿ 11, ತೆಲಂಗಾಣದಲ್ಲಿ 9, ದೆಹಲಿಯಲ್ಲಿ 5, ಮುಂದೆ ಜಮ್ಮು ಕಾಶ್ಮೀರದಲ್ಲಿ 2, ಉತ್ತರಾಖಂಡದಲ್ಲಿ 2, ಅರುಣಾಚಲ ಪ್ರದೇಶದಲ್ಲಿ 2, ಗೋವಾದಲ್ಲಿ 1, ಅಂಡಮಾನ್ ನಿಕೋಬಾರ್ದಲ್ಲಿ 1, ದೀವ್ ದಮನದಲ್ಲಿ 1. ಹಿಂಗೆ ಒಟ್ಟು 195 ಏನಪ್ಪ ಅಂತಂದ್ರೆ ಈ ಮೊದಲೇ ಪಟ್ಟಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ, ಸದಸ್ಯರು ನಿಂತಿದ್ದಾರಪ್ಪ ಅಂತ. ಅದರ ನಂತರ ಮತ್ತೇನು ಮಾಡಿದಾರಪ್ಪ ಅಂದ್ರೆ ಇದ್ರ ವಿಶೇಷತೆ ಏನಂದ್ರೆ ಎಲ್ಲರನ್ನೂ ಪ್ಲೀಸ್ ಮಾಡುವಂಥದ್ದು. ಇವ್ರು ಹೇಳ್ತಾರೆ ಅಪೀಸ್ಮೆಂಟ್ ಮಾಡ್ತಾರೆ ರೀ ಮುಸಲ್ಮಾನರು ಅಂತೇಳಿ ಟೀಕಾ ಮಾಡ್ತಾರೆ. ಇವರು ಅಂಥ ಕೆಲಸನ ಮಾಡ್ತಾಯಿದ್ದಾರೆ. ಒಂದು ಕಾಲಕ್ಕೆ ಇವರು ಹೇಳ್ತಿದ್ರು BJPಗರು ಅಥವಾ ಇವರು ಹಿಂದಿನ ಜನಸಂಘದವರು, ನಾವು ಮೆರಿಟ್ಗೆ ಪ್ರಿಫರೆನ್ಸ್ ಕೊಡ್ತೀವಿ, ಜಾತಿ ವ್ಯವಸ್ಥೆ ಬೇಡ, ಜಾತಿ ಡಿವೈಡ್ ಮಾಡ್ತಾ ಹೋಗ್ತದೆ ಸಮಾಜ ಅಂತ ಮಾತಾಡ್ತಾಯಿದ್ರು. ಆದರೆ ಇವತ್ತು ಅವರ ವಿಶೇಷತೆ ಏನಪ್ಪ ಅಂದರೆ ಈ ಬಿಡುಗಡೆಯಲ್ಲೇ 28 ಮಹಿಳೆಯರು ಕೊಟ್ಟಿದ್ದಾರೆ. ಅಡ್ಡಿಲ್ಲ, ಒಳ್ಳೆಯ ಕೆಲಸ ಮಾಡಿದರು. ಸ್ವತಃ ಅವ್ರು ಹೇಳ್ಕೊಂಡಿದ್ದಾರೆ, ರೈತ, ಮಹಿಳೆ, ಯುವಕ, ಇವರು ಇವತ್ತಿನ ಬಡವ, ಇವರೆಲ್ಲ ಇವತ್ತಿನ ಕಾಸ್ಟ್ಗಳು ಅಂತಾರೆ. ಆ ನೆಲೆಯಲ್ಲೇ 22 ಜನಕ್ಕೆ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಒಂದು 47 ಜನಕ್ಕೆ 50 ವರ್ಷದಿಂದ ಕೆಳಗಿದ್ದವರು ಕೊಟ್ಟಾರ. 50 ವರ್ಷದಿಂದ ಕೆಳಗಿದ್ದವರು ಕೊಟ್ಟಾರ. ಮುಂದೆ ಪರಿಶಿಷ್ಟ ಜಾತಿಯವರಿಗೆ 27 ಕೊಟ್ಟಿದ್ದಾರೆ. ಮುಂದೆ ಏನಪ್ಪ ಅಂದ್ರೆ OBCಗೆ 5 ಕೊಟ್ಟಿದ್ದಾರೆ. ಮುಂದೆ ST ಅಂದರೆ ಪರಿಶಿಷ್ಟ ಪಂಗಡಕ್ಕೆ 18 ಕೊಟ್ಟಿದ್ದಾರೆ. ಹಿಂಗೆ ಈ 195 ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಎಲ್ಲರೂ ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಇದರರ್ಥ ಇವರು ಜಾತಿ ನೆಲೆ ಮೇಲೆ ಮತ್ತೊಂದು ನೆಲೆ ಮೇಲೆ ಯುದ್ಧಕ್ಕೆ ಇಳಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತದೆ. ಈ 195ರಲ್ಲಿ ಇನ್ನು ಇದ್ರ ಮೇಲೆ ಏನು ನಾವು ಡಿಸ್ಕಷನ್ ಮಾಡೋಕ್ಕೆ ಸಾಧ್ಯ ಇದೆ. ಇಲ್ಲಿ ಜಾತಿ ಲೆಕ್ಕಾಚಾರ ಅದ, ಧರ್ಮಂದಿ ಅಂಡರ್ ಕರೆಂಟ್ ಅದ, ಅದ್ರ ಜೊತೆಗೆ ಮಹಿಳೆಯರನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಒಟ್ಟಲ್ಲಿ ಬ್ಯಾಲೆನ್ಸ್ಡ್ ಆಗಿ ಭಾಳ ಲೆಕ್ಕಾಚಾರ ಇಟ್ಟಿದ್ದಾರೆ. ಯಾಕಂದರೆ 370 ಪ್ಲಸ್ ಮತ್ತು ಅದ್ರ ಮೇಲೆ ಮುಂದಿನ 30 ಅಂದರೆ 400 ಗೆಲ್ಲಲೇಬೇಕು ಅನ್ನೋದು ಗುರಿ ಇಟ್ಕೊಂಡು ಮಾಡ್ತಾ ಇರುವಂಥ ಪ್ರಯತ್ನ. ಇದು ಇವ್ರ ದೃಷ್ಟಿಯಲ್ಲಿ ಸರಿ ಅದ ಅಂತ ಅವ್ರಿಗೆ ಅನ್ನಿಸ್ಲಿಕ್ಕೆ ಆಗ್ತದೆ. ಯಾಕಪ್ಪ ಅಂತಂದ್ರೆ ಜಾತಿ ಹಿಡ್ಕೊಂಡಿವಿ, ಧರ್ಮದ ಒಳಗೆ ಐತಿ